ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಶಾಲಿನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡಬೇಕಂತಂದರೆ ಇವತ್ತು ಗುಳಿ ಗುಳಿ ಶಂಕರ ಹೋಗೋದಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ಇದು ಸುಮಾರು 30 ಕಿಲೋಮೀಟರ್ ದೂರದಲ್ಲಿದೆ ಶಿವಮೊಗ್ಗದಿಂದ. ಸೊ ನಾವು ರೀಚ್ ಆಗೋಷ್ಟೊತ್ತಿಗೆ 1 PM ಆಗಿತ್ತು. ಈಗ ಮೊದಲಿಗೆ ನಾವು ಅಮ್ಮನವರ ಸನ್ನಿಧಾನಕ್ಕೆ ಭೇಟಿ ಮಾಡಿದ್ವಿ, ಅದು ಕ್ಲೋಸ್ ಆಗಿತ್ತು. ಸೊ ಹಾಗೆ ಕೈ ಮುಗಿದು ಗುಳಿ ಗುಳಿ ಶಂಕರ ಟೆಂಪಲ್ಗೆ ಹೋಗೋಕ್ಕೆ ರೆಡಿ ಆದ್ವಿ. ಸೊ ಈ ಟೆಂಪಲ್ ಎನಿ ಟೈಮ್ ಓಪನ್ ಇರುತ್ತೆ, ಸೊ ನೋ ಇಶ್ಯೂಸ್. ಸೊ ಲಾಸ್ಟ್ ಟೈಮ್ ಇದೇ ಸೀಸನಲ್ಲಿ ನಾವು ಈ ಟೆಂಪಲ್ನ ಭೇಟಿ ಮಾಡಿದ್ವಿ. ಆವಾಗ ತುಂಬ ಹೆಲ್ತ್ ಇಶ್ಯೂಸ್ ಇತ್ತು, ಪ್ರೆಗ್ನೆಂಟ್ ಇಶ್ಯೂಸ್ ಇತ್ತು ನನಗೆ. ಎಲ್ಲ ಚೆನ್ನಾಗಾದರೆ ನೆಕ್ಸ್ಟ್ ವರ್ಷ ಪಾಪು ಜೊತೆ ಬರ್ತೀನಿ ಅಂತ ಬಿಟ್ಕೊಂಡಿದ್ದೆ. ಸೊ ಈಗ ಬಂದಿದ್ದೀನಿ. ಐ ಫೀಲ್ ವೆರಿ ವೆರಿ ಹ್ಯಾಪಿ. ಸೊ ಈಗ ನೀವು ನೋಡ್ತಾ ಇದ್ದೀರಾ ಗುಳಿ ಗುಳಿ ಶಂಕರ ಅವರ ದೇವಸ್ಥಾನ. ಸೊ ಈ ದೇವಸ್ಥಾನದ ಪ್ರತಿಮೆ ಹೀಗಿದೆ. ಸೊ ತುಂಬ ಅದ್ಭುತವಾಗಿದೆ. ಸೊ ಪವರ್ಫುಲ್ ಗಾಡ್. ಸೊ ಐ ಫೀಲ್ ವೆರಿ ಹ್ಯಾಪಿ. ಸೊ ದರ್ಶನ ಎಲ್ಲ ಮುಗೀತು. ಈಗ ನಾವು ಜಟಾತೀರ್ಥ ಇದೆ ದೇವಸ್ಥಾನದ ಪಕ್ಕದಲ್ಲೇ, ಇದು ಹೋಗೋಕ್ಕೆ ದಾರಿ, ಜಟಾತೀರ್ಥಕ್ಕೆ ಹೋಗುವ ದಾರಿ. ಇದರೊಳಗೆ ಒಂದು ಕೊಳ ಇದೆ, ಕೊಳದಲ್ಲಿ ಒಂದು ಸ್ವಯಂ ಲಿಂಗ ಇದೆ. ಈ ನೀರು ಎನಿ ಟೈಮ್ ಇರುತ್ತೆ, ಯಾವುದೇ ಕಾರಣಕ್ಕೂ ಇದು ಬತ್ತೋದಿಲ್ಲ. ಸೊ ಈ ನೀರು ಕುಡಿಬೋದು, ಚೆನ್ನಾಗಿದೆ ಕುಡಿಯೋಕ್ಕೂ ಕೂಡ. ಮತ್ತು ತುಂಬ ಜನ ಮನೆಗೆ ಕೂಡ ತೊಗೊಂಡು ಹೋಗ್ತಾರೆ ಈ ನೀರನ್ನ. ಮತ್ತು ಇಲ್ಲೊಂದು ಕಾನ್ಸೆಪ್ಟ್ ಇದೆ, ಬಿಲ್ವ ಪತ್ರೆನ ನೀರಲ್ಲಿ ಮುಳುಗಿಸಿದ್ರೆ ಸೊ ನಾವು ಅಂದ್ಕೊಂಡಿರೋ ಕಾರ್ಯ ಯಶಸ್ವಿಯಾಗಿ ಆಗುತ್ತೆ ಅಂತ. ಅಂದರೆ ಮುಳುಗಿಸಿ ಬಿಲ್ವಪತ್ರೆ ಮೇಲೆ ಎದ್ದೊಳ್ಬೇಕು. ಸೊ ಆವಾಗ ನಾವು ಅಂದ್ಕೊಂಡಿರೋ ಕಾರ್ಯ ಆಗುತ್ತೆ ಅಂತ. ಸೊ ಎದ್ದೊಳೋದು ಸ್ವಲ್ಪ ಲೇಟ್ ಆಯಿತು ಅಂತಂದರೆ ಸೊ ಕಾರ್ಯ ಸ್ವಲ್ಪ ಲೇಟ್ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟು. ಸೊ ನಾನು ಕೂಡ ಹೋದ ವರ್ಷ ಇದೇ ಟೈಮಿಗೆ ಪ್ರೆಗ್ನೆಂಟ್ ಟೈಮಲ್ಲಿ ಬಿಟ್ಕೊಂಡಿದ್ದೆ. ನನ್ನ ಪ್ರೆಗ್ನೆಂಟ್ ಇಶ್ಯೂಸ್ ಎಲ್ಲ ಬೇಗ ರಿಸಾಲ್ವ್ ಆಗಿ ನಾನು ಚೆನ್ನಾಗಾಗಬೇಕು ಅಂತ. ಸೊ ಆವಾಗ ಬಿಲ್ವಪತ್ರೆ 10 ನಿಮಿಷದೊಳಗೆ ಎದ್ದು ಬಂದಿತ್ತು. ಐ ಫೀಲ್ ವೆರಿ ಹ್ಯಾಪಿ. ಆವಾಗ ಸಣ್ಣ ಸಣ್ಣ ಭರವಸೆಗಳು, ಚಿಕ್ಕ ಚಿಕ್ಕ ನಂಬಿಕೆಗಳು ನಮ್ಮ ಲೈಫಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ ಮುಂದೆ ಸಾಗೋದಕ್ಕೆ. ಸೊ ಈ ವರ್ಷವೂ ಕೂಡ ನಾನು ಬೇಡ್ಕೊಂಡಿದ್ದೆ. ಈಗಲೂ ಕೂಡ ಬಿಲ್ವಪತ್ರೆ ಮೇಲೆ ಬಂತು ತುಂಬ ಬೇಗನೆ. ತುಂಬ ಖುಷಿ ಆಯಿತು ನನಗೆ. ಸೊ ಆ ಬಿಲ್ವಪತ್ರೆ ತಗೊಂಡು ಕೈ ಹರ ಹರ ಮಹಾದೇವ್ ವರ ವರ ಶಂಕರ ಅಂತ ಕೈ ಮುಗಿದು ಹೊರಟ್ವಿ. ಅದನ್ನು ಏನು ಮಾಡಬೇಕು ಅಂತಂದರೆ ಆ ಬಿಲ್ವಪತ್ರೆ ತೊಗೊಂಡು ಬಂದು ಇಲ್ಲೊಂದು ಲಿಂಗ ಇದೆ ಅದ್ರ ಮುಂದ್ಗಡೆ. ಸೊ ಅದರ ತಲೆ ಮೇಲೆ ಆ ಬಿಲ್ವಪತ್ರೆನ ಇಟ್ಟು ಒಂದು ಗಂಗಾಜಲನ ಅಭಿಷೇಕ ಮಾಡಬೇಕು. ಸೊ ಮಾಡಿಬಿಟ್ಟು ಎಲ್ಲ ನಮ್ಮ ವಿಶಸ್ನ ಗಾಡ್ ಹತ್ರ ಪ್ರಾರ್ಥನೆ ಮಾಡಿಕೊಂಡು ನಂತರ ಅಲ್ಲಿ ಪಕ್ಕದಲ್ಲಿ ಒಬ್ಬ ಸ್ವಾಮೀಜಿ ಕೂತಿರ್ತಾರೆ. ಅವರು ಬಿಲ್ವ ಜೊತೆಗೆ ಕುಂಕುಮ ಮತ್ತು ಭಸ್ಮನ ಕೊಡ್ತಾರೆ. ಸೊ ಇದನ್ನು ತೊಗೊಂಡೋಗಿ ಮನೇಲಿ ಪೂಜೆ ಮಾಡಬೇಕು ಅಂತಾರೆ. ಸೊ ನಾವು ಅದೇ ರೀತಿ ಅವೆರಡನ್ನು ಭಸ್ಮನು ಮತ್ತು ಕುಂಕುಮ ಬಿಲ್ವಪತ್ರೆ 3 ತೊಗೊಂಡು ಬಂದ್ವಿ. ಮತ್ತು ಇದೊಂದು ವಿಶೇಷ ಅಂತಂದರೆ ಈ ಕೊಳದಲ್ಲಿ ಬಿಲ್ವಪತ್ರೆ ಮಾತ್ರ ಮುಳುಗೋದು, ಯಾವುದೇ ಬೇರೆ ಎಲೆಗಳು ಯಾವುದೂ ಮುಳುಗೋದಿಲ್ಲ. ಸೊ ಎಂಥ ಅದ್ಭುತ ಅಲ್ವಾ. ಸೊ ಐ ಫೀಲ್ ವೆರಿ ಹ್ಯಾಪಿ. ಈ ಟೆಂಪಲ್ನ ನಾನು ನೋಡಿದ್ದು. ಸೊ ಐ ಫೀಲ್ ವೆರಿ ಹ್ಯಾಪಿ ಅಂತ ಹೇಳಬೇಕು. ಸೊ ಹಾಗೆ ನಮ್ಮ ಇವತ್ತಿನ ಟೆಂಪಲೆಲ್ಲ ನೋಡಿದ್ವಿ, ಫೀಲ್ ಹ್ಯಾಪಿ. ಸೊ ಎಲ್ಲ ಚೆನ್ನಾಗಾಯಿತು. ಸೊ ಇವತ್ತು ತುಂಬ ಮೋಡ ಕವಿದಿದೆ. ಎಲ್ಲಿ ಮಳೆ ಬರುತ್ತೋ ಅಂತ ಫೀಲ್ ಆಗ್ತಿದ್ವಿ, ಟೆನ್ಷನ್ ಆಗೋಗಿತ್ತು. ಮತ್ತು ಆದರೆ ತುಂಬ ಚೆನ್ನಾಗಿದೆ, ತುಂಬ ಕ್ಲೈಮೇಟು ಈ ವೆದರ್ನಲ್ಲಿ ಹೋಗೋದು ಒಂಥರ ಫೀಲ್ ಹ್ಯಾಪಿ. ಥ್ಯಾಂಕ್ ಯು, ಬಾಯ್, ಹ್ಯಾವ್ ಎ ನೈಸ್ ಡೇ. ಸೊ ಹರ ಹರ ಶಂಕರ, ಹರ ಹರ ಮಹಾದೇವ್.